ತಮ್ಗೆಲ್ಲ ಆಯ್ತು ಕೇಳಿಸೆ ತಮ್ಗೆಲ್ಲ ಗೊತ್ತಿದೆ. ನಾವು 27ನೇ ತಾರೀಕು ನಡಿಬೇಕಾದಂತ ಕಾರ್ಯಕ್ರಮ ನಮ್ಮ ಮನಮೋಹನ್ ಸಿಂಗ್ ಸಾಹೇಬರ ನಿಧನದಿಂದ ಅವತ್ತು ನಾವು ಮುಂದೂಡಿದು. ಆದ್ರೆ ಎಐಸಿಸಿ ಕಾರ್ಯಕ್ರಮ ಇದು, ಕೆಪಿಸಿಸಿ ಜವಾಬ್ದಾರಿ ವಹಿಸಿಕೊಂಡಿದೆ ಅಷ್ಟೇ. ಇದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಕಾರ್ಯಕ್ರಮ, ಗಾಂಧಿ ಭಾರತದ ಕಾರ್ಯಕ್ರಮ. ಅದನ್ನ ಆವತ್ತು ಮಾಡಿದ್ದನ್ನ ಇವತ್ತು ಮತ್ತೆ ಮುಂದುವರಿಸುವಂತ ಕೆಲಸವನ್ನ ಇವತ್ತು ನಾವು ಮಾಡ್ತಾ ಇದ್ದೇವೆ. ಇವತ್ತು ಏನು 21ನೇ ತಾರೀಕಿದೆ, ಪೂರ್ವಭಾವಿ ಸಿದ್ಧತೆಯಲ್ಲಿ ನಮ್ಮ ಜನರಲ್ ಸೆಕ್ರೆಟರಿ ಅವರು ಇಲ್ಲಿ ಬಂದು ಕಾರವಾರ ಜಿಲ್ಲೆ ಮತ್ತು ಅಖಂಡ ಧಾರವಾಡ ಜಿಲ್ಲೆ, ಹುಬ್ಳಿ, ಧಾರವಾಡ, ಹಾವೇರಿ, ಗದಗ್ ಎಲ್ಲ ನಾಯಕರುಗಳನ್ನ ಕರೆದು ಶಾಸಕರು, ಮಂತ್ರಿಗಳು, ಉಸ್ತುವಾರಿ ಮಂತ್ರಿಗಳು, ನಮ್ಮ ಪ್ರಧಾನ ಕಾರ್ಯದರ್ಶಿಗಳು, ಇನ್ಚಾರ್ಜು, ಜಿಲ್ಲಾಧ್ಯಕ್ಷಗಳು ಮತ್ತು ಚುನಾವಣೆಯಲ್ಲಿ ಸ್ಪರ್ಧವರು, ಮಾಜಿ ಶಾಸಕರುಗಳು, ಪ್ರಮುಖ ನಾಯಕರುಗಳನ್ನ ಕರೆದು ಪ್ರತ್ಯೇಕವಾದಂತಹ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಈ ಒಂದು ಭಾಗದಿಂದಲೇ ಸುಮಾರು 75,000 ಜನ ಬರಲಿಕ್ಕೆ ಈಗಾಗಲೇ ಅವರೆಲ್ಲರೂ ಕೂಡ ಪ್ರತಿ ಕ್ಷೇತ್ರದಲ್ಲೂ ಯಾರು ಎಷ್ಟೆಷ್ಟು ಜನ ಕರ್ಕೊಂಡು ಬರ್ತೀವಿ ಅಂತೇಳಿ ಅವರೆಲ್ಲ ಹೇಳಿದ್ದಾರೆ. ಬೇರೆ ಕಡೆಯಿಂದ ಇಡೀ ರಾಜ್ಯದಿಂದ ನಾವು ಸಾಂಕೇತಿಕವಾಗಿ ನಾವು ಕರೆಸ್ತಾ ಇದ್ದೇವೆ. ಯಾಕೆಂದ್ರೆ ಬಹಳ ದೂರದಿಂದ ಪ್ರತಿನಿಧಿಗಳಾಗಿ ಅವರು ನಮ್ಮ ನಾಯಕರುಗಳು ಬರಬೇಕು ಅಂತೇಳಿ ಹೇಳಿದ್ದೇವೆ. ಈ ಒಂದು ಕಿತ್ತೂರು ಕರ್ನಾಟಕದಲ್ಲಿ ಬಹಳ ಹೆಚ್ಚಿಗೆ ಪ್ರತಿನಿಧಿಗಳು ಅಲ್ಲಿಗೆ ಬರಬೇಕು ಅಂತ ಹೇಳಿ ನಾವು ತಿಳಿಸಿದ್ದೇವೆ. ಬಹುಶಃ ಹಿಂದೆ ಯಾವಾಗೂ ಕೂಡ ಇಂಥ ಐತಿಹಾಸಿಕವಾದ ಕಾರ್ಯಕ್ರಮ ಆಗ್ಲಿಕ್ಕೆ ಆಗಿರ್ತಿರ್ಲಿಲ್ಲ. ಅಂತ ಕಾರ್ಯಕ್ರಮ ಏರ್ಪಾಟ್ ಮಾಡಿದ್ದನ್ನ ತಾವು ಕೂಡ ಮಾಧ್ಯಮದ ಎಲ್ಲಾ ಸ್ನೇಹಿತರು ಕೂಡ ಬರೆದಿದ್ರಿ. ಅಂತ ಒಂದು ಬಹಳ ಅತಿ ಹೆಚ್ಚು ಇತಿಹಾಸ ಪುಟಕ್ಕೆ ಸೇರ್ಬೇಕಾದಂತಹ ದೀಪಾಲಂಕರಣ ಮತ್ತು ಬೆಳಗಾಮಲ್ಲಿ ಒಂದು ಅಂತ ರೀತಿ ಪಬ್ಲಿಸಿಟಿ ಮತ್ತು ವ್ಯವಸ್ಥೆ ಕೂಡ ಆಗಿತ್ತು. ಈಗ 100 ವರ್ಷ ಆದ ನಂತರ ಒಂದು ವರ್ಕಿಂಗ್ ಕಮಿಟಿ, ಸ್ಪೆಷಲ್ ವರ್ಕಿಂಗ್ ಕಮಿಟಿ ಕೂಡ ಅದೇ ಗಾಂಧಿ ಬಾವಿ ಜಾಗದಲ್ಲೇ ಕೂಡ ನಡೆಸಿ ಅನೇಕ ನಿರ್ಣಯಗಳನ್ನ ಈ ದೇಶ ಮತ್ತು ಪಕ್ಷ ಯಾವ ರೀತಿ ಮುಂದಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅಂತೇಳಿ ಈಗಾಗಲೇ ನಿರ್ಣಯ ಕೂಡ ಈಗಾಗಿದ್ದನ್ನ ತಾವೆಲ್ಲ ಮಾಧ್ಯಮದವರೆಲ್ಲ ತಾವೆಲ್ಲ ತಿಳಿಸಿದಿರಿ. 21ನೇ ತಾರೀಕು ಬೆಳಗ್ಗೆ 10:30 ಗಂಟೆಗೆ ಸರ್ಕಾರದ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಸರ್ಕಾರದಂತಂದ್ರೆ ಗಾಂಧೀಜಿಯವರ ಪುತ್ಥಳಿಯನ್ನ ಅನಾವರಣ ಮಾಡುವಂತ ಕಾರ್ಯಕ್ರಮ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ಅವರ ಉದ್ಘಾಟನೆ ಮಾಡ್ತಾರೆ. ನಮ್ಮ ರಾಹುಲ್ ಗಾಂಧಿ ಅವರ ಘನ ಉಪಸ್ಥಿತಿಯಲ್ಲಿ ಆ ಕಾರ್ಯಕ್ರಮ ಇರ್ತದೆ. ಮುಖ್ಯಮಂತ್ರಿಗಳು ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಆ ಜವಾಬ್ದಾರಿಯನ್ನ ನಮ್ಮ HK ಪಾಟೀಲ್ ಪಾರ್ಲಿಮೆಂಟ್ ಅಫೇರ್ಸ್ ಮಿನಿಸ್ಟರ್, ನಮ್ಮ 2 ಹೌಸ್ನ ಚೇರ್ಮನ್ಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಮುಖಂಡತ್ವದಲ್ಲಿ ಕಾರ್ಯಕ್ರಮ ಕೂಡ ನಡೀತದೆ. ಅದಾದ್ಮೇಲೆ ಪಕ್ಷದ ಕಾರ್ಯಕ್ರಮ ಎಲ್ಲ ಸಾರ್ವಜನಿಕರು ಕೂಡ ನಾವು ಇದಕ್ಕೆ ಆಹ್ವಾನ ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ಗಾಂಧೀಜಿ ಎಲ್ಲರಿಗೂ ಕೂಡ ಬೇಕಾದಂತವ್ರು, ಯಾರು ಬೇಕಾದ್ರೂ ಇದಕ್ಕೆ ಬರ್ಬೋದು. ಸರ್ಕಾರದ ಕಾರ್ಯಕ್ರಮ ಮಾತ್ರ ವಿಧಾನಸೌಧದಲ್ಲಿ ಎಲ್ಲ ಶಾಸಕರಿಗೆ ನಾವು ಈಗಾಗಲೇ ಆಹ್ವಾನವನ್ನ ಕೊಟ್ಟಿದ್ದೇವೆ. ಸಂಸತ್ ಸದಸ್ಯರು ಕೂಡ ನಮ್ಮ ಸರ್ಕಾರದ ರೊಟೀನ್ ಆಗಿ ಎಲ್ಲರೂ ಕೂಡ ಆಹ್ವಾನ ಪತ್ರಿಕೆ ಅವರಿಗೆ ಹೋಗ್ತದೆ. ಇಲ್ಲಿ ಬಹಳ ದೊಡ್ಡ ವಿಶೇಷ ಏನಂತಂದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಹೊಸ ಸಂದೇಶವನ್ನ ನಾವು ನೀಡ್ತಾ ಇದ್ದೇವೆ. ಒಂದು ಗಾಂಧಿ ತತ್ವ, ಒಂದು ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ. ಇದು ಒಂದು ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನ ನಡೆಸುವಂತ ಒಂದು ಕಾರ್ಯಕ್ರಮ. ಸೊ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ಸ್ಮರಣೆ, ಸಂವಿಧಾನದ ರಕ್ಷಣೆ, ಇದೇ ಸಂವಿಧಾನದ ಒಂದು ಈ ಒಂದು ಸಮಾವೇಶದ ಒಂದು ಉದ್ದೇಶ ಕೂಡ ಇದೆ. ಇದರ ಬಗ್ಗೆ ಚರ್ಚೆಯನ್ನ ಮಾಡಿ ರಾಷ್ಟ್ರದ ಪ್ರತಿ ಮೂಲೆಗೂ ಕೂಡ ಈ ಬೆಳಗಾವಿಯಿಂದ ಒಂದು ಹೊಸ ಸಂದೇಶವನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ. ನಮ್ಮ ಈ ಒಂದು ಅಖಂಡ ಧಾರವಾಡ ಜಿಲ್ಲೆಯ ಎಲ್ಲ ನಾಯಕರುಗಳು ಬಹಳ ಉತ್ಸಾಹದಿಂದ ಹಳ್ಳಿಯಿಂದ ಈ ಒಂದು ಸಂದೇಶವನ್ನ ತರಲಿಕ್ಕೆ ಮತ್ತು ತೆಗೆದುಕೊಂಡು ಹೋಗ್ಲಿಕ್ಕೆ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಸೊ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ. ಇದಲ್ಲದೆ 100 ಕಾಂಗ್ರೆಸ್ ಕಚೇರಿಗಳನ್ನ ಭೂಮಿ ಪೂಜೆ ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದೇವೆ. ಅದು ಫೆಬ್ರವರಿ 2ನೇ ವಾರದಲ್ಲಿ ಆ ಕಾರ್ಯಕ್ರಮ ನಡೀತದೆ. ಆ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದೇವೆ. ಇಡೀ ರಾಜ್ಯದ ವಿಚಾರ ಇರ್ತದೆ. ನಾನು ಬರೀ ಇದೊಂದು ಜಾಗದಲ್ಲ,
ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆ ಕೂಡ ಅದನ್ನ ಕಾರ್ಯಕ್ರಮ ಕೂಡ ರೂಪಿಸಿದ್ದೇವೆ. ಸೊ ಇದಕ್ಕೆಲ್ಲ ತಯಾರಿಯನ್ನ ಮಾಡಿಕೊಂಡಿದ್ದೇವೆ. ಸೊ ಮಿಕ್ಕಿದ ವಿಚಾರವಾಗಿ ನಮ್ಮ ಎಸಿಸಿ ಜನರಲ್ ಸೆಕ್ರೆಟರಿ ಸುರ್ಜಿವಾಲ್ ರವರು ತಮಗೆ ತಿಳಿಸ್ತಾರೆ. ತಾವು ಕೂಡ ನಮ್ಮ ಆಹ್ವಾನವನ್ನ ನಿಮಗೆ ಪ್ರತ್ಯೇಕ ಕೊಡ್ತೇವೆ. ಧಾರವಾಡ ಹುಬ್ಳಿ ಧಾರವಾಡ ಟೆಸ್ಟ್ ಕೂಡ ನಿಮ್ಗೆ ನಾನು ಆಹ್ವಾನಿಸ್ತೇನೆ. ಇಲ್ಲಿ ನಮ್ಮ ಮೀಡಿಯಾ ಕೋಆರ್ಡಿನೇಟರ್, ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಯಾರಿದ್ದಾರೆ ಅಲ್ಲಿ ನಿಮ್ಗೆ ಪ್ರತ್ಯೇಕವಾದಂತ ಆಸನ ವ್ಯವಸ್ಥೆಯನ್ನ ಮಾಡಲಿಕ್ಕೆ ನಿಮಗೂ ಕೂಡ ಅವಕಾಶವನ್ನು ಮಾಡಿಕೊಡ್ತೇವೆ. ಪೊಲೀಸ್ ಅವರಿಗೆ ನೀವು ಒಂದು ಪಟ್ಟಿ ಕೊಟ್ರೆ ಪೊಲೀಸ್ ಅವರಿಗೆ ಅಲ್ಲಿ ಪಟ್ಟಿಯನ್ನು ನಾವು ಕೊಡ್ತೇವೆ. ನಿಮ್ಗೆಲ್ಲ ಕೂಡ ಅಲ್ಲಿಗೆ ಜಾಗದ ವ್ಯವಸ್ಥೆಯನ್ನು ನಾವು ಮಾಡಿಕೊಡ್ತೇವೆ. ತಾವು ಕೂಡ ಎಲ್ಲ ಬರಬೇಕು. ಹಿಂದೆ ನಡೆದಂತ ಕಾರ್ಯಕ್ರಮದಲ್ಲಿ ತಾವು ಹುಬ್ಳಿ ಧಾರವಾಡ ಮಾಧ್ಯಮದ ಸ್ನೇಹಿತರುಗಳು ಬಹಳ ಅಚ್ಚುಕಟ್ಟಿನಿಂದ ಈ ಒಂದು ಇತಿಹಾಸ ಪುಟಕ್ಕೆ ಸೇರುವ ರೀತಿಯಲ್ಲಿ ಅನೇಕ ದಾಖಲೆಗಳನ್ನು ಕೂಡ ತಾವು ಕೂಡ ಬರೆದಿದ್ದನ್ನು ನಾವೆಲ್ಲ ಗಮನಿಸಿದ್ದೇವೆ. ತಮಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಿ ಈ ಕಾರ್ಯಕ್ರಮ ಯಶಸ್ಸಿಗೆ ನಾವು ನೀವೆಲ್ಲ ಸೇರಿ ಒಟ್ಟಿಗೆ ಗಾಂಧಿ ಭಾರತವನ್ನ ಕಾರ್ಯಕ್ರಮವನ್ನು ನಡೆಸಿ ಈ ಸಂವಿಧಾನವನ್ನ ರಕ್ಷಣೆ ಮಾಡುವಂತ ಕೆಲಸಕ್ಕೆ ನಾವೆಲ್ಲ ತೊಡಗಿಸ್ಕೊಳ್ಳೋಣ. ಇಷ್ಟು ವಿಚಾರವನ್ನ ತಮಗೆ ತಿಳಿಸಲಿಕ್ಕೆ ಬಯಸ್ತೇನೆ. ಮಿಕ್ಕಿದ್ದು ನಮ್ಮ ಅವರ ಹಾನರಬಲ್ ಜನರಲ್ ಸೆಕ್ರೆಟರಿ ವುಡ್ ಲೈಕ್ ಟು ಅಡ್ರೆಸ್. ಯಾರು? ನಾವೆಲ್ಲ ಒರಿಜಿನಲ್ ಗಾಂಧಿ. ಅವರು ಗೋಡ್ಸೆ ಮಂದಿ ಅದನ್ನ ಹೇಳ್ತಾರೆ, ನಾವು ಒರಿಜಿನಲ್ ಗಾಂಧಿಗಳು. ಆಯ್ತಾ? ಸರ್ಕಾರಿ ಕಾರ್ಯಕ್ರಮ ಏನ್ ಬೇಕಾ? ಸರ್ಕಾರಿ ಕಾರ್ಯಕ್ರಮ ಬರೀ ವಿಧಾನಸೌಧದಲ್ಲಿ ಮಾತ್ರ ಸರ್ಕಾರಿ ಕಾರ್ಯಕ್ರಮ, ಮಿಕ್ಕಿದೆಲ್ಲ ನಿಮ್ ಕಾರ್ಯಕ್ರಮ, ಸಾರ್ವಜನಿಕರ ಕಾರ್ಯಕ್ರಮ.